ಏನು ಮಾಡ್ತೀರಿ, ಇದು ತೆಗೆಯುವಂಥ ಒಂದು ಇದಿದೆ ಅಂತ ಅವರು ಕೇಳ್ತಾರೆ. ಅಲ್ಲಿಂದನೇ ಪ್ರಾರಂಭ ಆಗೋದು ಅಂತಕ್ಕಂಥದ್ದು. ಹಿಂದೆ ಕೂಡ ರಮಾದೇವಿಯವರು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗ್ರಾಮೀಣ ಮೀಸಲು ಕಾಯ್ದೆ, ಯಾಕೆಂತ ಹೇಳಿದ್ರೆ ಗ್ರಾಮೀಣ ಕೃಪಾಂಕ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟು ಸ್ಟ್ರೈಕ್ ಡೌನ್ ಮಾಡಿಬಿಟ್ಟು ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆಸ್ ಸಚ್ ಅಂತಕ್ಕಂಥದ್ದು ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಬಂತು. ಆ ಸಂದರ್ಭದಲ್ಲಿ ಗ್ರಾಮೀಣ ಮೀಸಲು ಕಾಯ್ದೆ ಅಂತಕ್ಕಂಥದ್ದು ಇಂಟ್ರಡ್ಯೂಸ್ ಮಾಡಿದಾಗ ಇದು ಪಾಸಾಗಿ ಅದಕ್ಕೆ ಇದು ಬಿಲ್ ರೆಡಿ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಆಗಿ ಅವ್ರಿಗಿಂತ ಅದು ನಾವು ಇದು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಹಿ ಸಾಟ್ ಕ್ಲಾರಿಫಿಕೇಷನ್ಸ್. ಆದರೆ ಕ್ಲಾರಿಫಿಕೇಷನ್ಸ್ ಆದ ನಂತರ ಮತ್ತೆ ಇವರೇನು ಮಾಡಿದ್ರು, ವಾಪಸ್ ಕಳಿಸಿದ್ರು, ಬಿಲ್ ವಾಪಸ್ ಕಳಿಸಿದ್ರು. ಸೆಕೆಂಡ್ ಟೈಮ್ ಇವರು ಅದನ್ನು ರೆಕ್ಟಿಫೈ ಮಾಡಿ ಕಳಿಸಿದ ಮೇಲೆ ಅಗೈನ್ ಗವರ್ನರ್ ಈಸ್ ಬೌಂಡೆಡ್ ಟು ಅಕ್ಸೆಪ್ಟ್ ಅಂತಕ್ಕಂಥದ್ದು. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಆಸ್ ಸಚ್. ಹೀಗಿರ್ಬೇಕಾದ್ರೆ ಈ ರೀತಿ ಕ್ಲಾರಿಫಿಕೇಶನ್ಸ್ ಕೇಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇವೆಲ್ಲ ಇರ್ತಕ್ಕಂಥದ್ದೇ ಇರಬೇಕು. ಇದು ಕಂಜೀನಿಯಲ್ ಆಗಿ ಆಗಬೇಕು ಅಂತಕ್ಕಂಥದ್ದು ಅಷ್ಟೇ ವಿನಃ ಪ್ರತಿಷ್ಠಾತ್ಮಕವಾಗಿ ಆಗಬಾರ್ದು ಅನ್ನೋದು. ಫಸ್ಟ್ ಕಾಮೆಂಟ್ ತಗೋಬಿಡ್ತೀನಿ. ಅಲ್ಲ, ರಾಜ್ಯಪಾಲರು ಭಾಷಣ ಮಾಡೋಕೆ ಬರೋದೇ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ಅಥವಾ ನೀವೇ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಬಿಟ್ರಾ? ಅಲ್ಲ, ನಮ್ಮಲ್ಲಿ ಯಾವ್ದಾದ್ರು ಪಕ್ಷದ ವಕ್ತಾರರಾಗ್ಲಿ ರಾಜ್ಯ ಸರ್ಕಾರದ ವಕ್ತಾರರಾಗಿ ರಾಜ್ಯಪಾಲರ ಬಗ್ಗೆ ಯಾವ್ದಾದ್ರು ಮಾಹಿತಿ ಕೊಟ್ಟಿದ್ದಾರಾ? ಮಾಧ್ಯಮಗಳಲ್ಲಿ ಬಂದಿದೆ, ಮಾಧ್ಯಮಗಳಲ್ಲಿ ಚರ್ಚೆ. ಇಲ್ಲಿ ತನಕ ರಾಜ್ಯಪಾಲ ಅಲ್ಲ, ನಾವೇನಾದ್ರೂ ಅಧಿಕೃತವಾಗಿ ಸಿಎಂ ಅವರಿಂದ ಕೇಳಿಸ್ಕೊಳ್ಳಿ, ಸಿಎಂ ಅಥವಾ ಸಿಎಂ ಅಧಿಕೃತ ವಕ್ತಾರರು ಸರ್ಕಾರದ ವಕ್ತಾರರು ಯಾರಾದ್ರೂ ಬಂದು ಈ ರೀತಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರಾ? ಯಾರು ಕೊಟ್ಟಿಲ್ಲ. ನಮ್ಮ ರಾಜ್ಯಪಾಲರು ಹಂಗೇನು ಹೇಳಿಲ್ಲ. ಅಲ್ಲ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ, ಘನತೆವೆತ್ತ ರಾಜ್ಯಪಾಲರು ಅವರು ಸ್ವತಃ ಕಾನೂನಿನ ತಜ್ಞರು, ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯ ರಾಜಕಾರಣಿ ಮತ್ತೆ ಪ್ರಬುದ್ಧರಿರ್ತಕ್ಕಂಥ ರಾಜಕಾರಣಿ. ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಅನ್ನ ಜೊತೆಲಿ ಅರ್ಥ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಅನ್ನ ಇದನ್ನ ಮಾಡೋದಿಲ್ಲ. ಅವರು ಯಾವಾಗ್ಲೂ ಓವರ್ ರೂಡ್ ಮಾಡೋದಿಲ್ಲ. ಯಾವಾಗ್ಲೂ ಕಾನೂನಿನ ಅಡಿಯಲ್ಲೇ ಅವ್ರು ಕೆಲಸ ಮಾಡ್ತಾರೆ. ಆ ನಂಬಿಕೆಯಿಂದನೇ ಅವ್ರ ಜವಾಬ್ದಾರಿನೂ ಕೂಡ ಅವ್ರು ಯಾವಾಗ್ಲೂ ಬರಲ್ಲ ಅಂತ ಹೇಳಿಲ್ಲ, ಕೆಲವೊಂದು ಅಂಶಗಳನ್ನು ಕೈ ಬಿಡಿ ಅಂತ ಅಷ್ಟೇ. ಅದು ಸರ್ವೇ ಸಾಮಾನ್ಯ ನೋಡಿ. ಯಾವುದೇ ಬಿಲ್ ಕ್ರಿಯೇಟ್ ಮಾಡಿದ್ದು ಕಾಂಗ್ರೆಸ್ನವರು. ಹಾಗಾದ್ರೆ ನಾವು ಬಂದು ನಿಮ್ಗೆ ಹೇಳಿದೀವ, ಕಾಂಗ್ರೆಸ್ ಅವರನ್ನ ಹೇಳಿದ್ರು ನಿಮ್ಗೆ. ನೆನ್ನೆ ಏನಂತ ಹೇಳಿದ್ರಿ ನೀವು? ಏನಂತ? ಇದೇ ಡಿಬೇಟ್ ಅಲ್ಲಿ ಮಾಡ್ಬೇಕಾದ್ರೆ ನಾವು ನಿಮಗೆ ಬರಲ್ಲ ಅಂತ ಹೇಳಕ್ಕಾಗಲ್ಲ, ಗೂಂಡಾ ರೀತಿ ವರ್ತನೆ ಮಾಡಕ್ಕಾಗಲ್ಲ. ಒಂದ್ ನಿಮಿಷ, ಬರಕ್ಕಾಗಲ್ಲ ಅಂತ ಹೇಳಿದ ಪ್ರಶ್ನೆ ಹೇಳಿದ್ ನೀವು. ಬರಲ್ಲ ಅಂತ ಹೇಳಿದಕ್ಕೆ ಬರಲ್ವಂತೆ, ಹೌದು ಬರಲ್ವಂತೆ ಅಂದಿದ್ದಕ್ಕೆ ಬರ್ತಾರ ಗೊತ್ತಿಲ್ಲ. ನಾನು ಹೇಳಿದ್ದು ಬರ್ದೇ ಇರೋದು ದುಂಡಾವರ್ತನೆ ಆಗ್ತದೆ ಅಂತ ಹೇಳಿದ್ದು. ಗುಂಡ ಅಲ್ಲ, ದುಂಡಾವರ್ತನೆ. ದುಂಡಾವರ್ತನೆ ಅಂದ್ರೆ ಯಾವಾಗ್ಲೂ ಇಟ್ ಇಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ಈ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ದೊಡ್ಡವ್ರು ಯಾರು ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲರೂ ಕೆಲಸ ಮಾಡ್ಬೇಕಾಗ್ತದೆ. ಏನು ನಮ್ಮ ಇವ್ರು ಹೇಳ್ತಾ ಇದ್ರು ಹಿರಿಯರು, ಆರ್ಟಿಕಲ್ 176(1) ಪ್ರಕಾರ ಕ್ಲಿಯರ್ ಆಗಿದೆ. ಯಾವುದೇ ರಾಜ್ಯಪಾಲರಾಗಿ ಬರುವ ಸಂದರ್ಭದಲ್ಲಿ ಅವರು ನೇರವಾಗಿ ನಮ್ಮ ರಾಷ್ಟ್ರಪತಿಗಳಿಂದ ಪರ್ಮಿಷನ್ ತೆಗೆದುಕೊಂಡು ಬಂದಿರ್ತಾರೆ. ಅಂದ್ರೆ ಯು ಆರ್ ದ ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂದ್ರೆ ರಾಜ್ಯದ ಆಗು ಹೋಗುಗಳನ್ನ ರಾಜ್ಯ ಸರ್ಕಾರವನ್ನ ಇಂಡೈರೆಕ್ಟ್ ಆಗಿ ನಡೆಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮಾನ್ಯ ರಾಜ್ಯಪಾಲರದಿರೋದನ್ನ 7 ಕೋಟಿ ಕನ್ನಡಿಗರ ಜವಾಬ್ದಾರಿ ಅವ್ರ ಮೇಲಿದೆ. ಸೊ ಹಾಗಾಗಿ ಇಲ್ಲಿ ಚರ್ಚೆಗಳೇನು ಅಪ್ರಸ್ತುತ ನಡೀತದೆ. ಏನಂತ ಒಂದು ಕೇಂದ್ರ ಇದನ್ನ ಯಾವುದು ಕೆಲವು ಬಿಲ್ಸ್ಗಳನ್ನು ವಾಪಸ್ ಕಳಿಸ್ತಾರೆ. ಯಾವಾಗಲೂ ಬಿಲ್ಸ್ಗಳೇ ಬೇರೆ. ಇದನ್ನ ವರ್ಷದ ಮೊದಲನೇ ಬಾರಿ ಇದನ್ನ ಜಂಟಿ ಸದನ ಉದ್ದೇಶಿಸಿ ಮಾತಾಡೋದೇ ಬೇರೆ. ಬಿಲ್ಸ್ಗಳು ಯಾವಾಗ್ಲೂ ಅವರ ವಿವೇಕದ ತಕ್ಕಂತೆ ಮತ್ತೆ ಕಾನ್ಸ್ಟಿಟ್ಯೂಷನಲ್ಲಿ ಅಥವಾ ಕಾನೂನಾತ್ಮಕ ಏನೋ ತಪ್ಪುಗಳಿದ್ರೆ ಸರಿಪಡಿಸುವಂಥ ಕೆಲಸ ಅದು ಮಾಡ್ತಾರೆ, ವಾಪಸ್ ಕಳಿಸ್ತಾರೆ, ಕರೆಕ್ಷನ್ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡುವ ಜವಾಬ್ದಾರಿ ಯಾವಾಗಲೂ ಅಂದರೆ ರಾಜ್ಯ ಸರ್ಕಾರ 7 ಕೋಟಿ ಕನ್ನಡಿಗರ ಜವಾಬ್ದಾರಿ ಅವ್ರ ಮೇಲಿದ್ದಾಗ ಕರ್ನಾಟಕಕ್ಕೆ ಅನ್ಯಾಯವಾದಾಗ ಅವ್ರಿಗೂ ಅನ್ಯಾಯವಾದಾಗ ಅಲ್ವಾ. ಅಂದರೆ ಕರ್ನಾಟಕಕ್ಕೆ ಅನ್ಯಾಯವಾಗೋದನ್ನು ತಡೆಯುವಂಥ ಜವಾಬ್ದಾರಿ ರಾಜ್ಯಪಾಲರದ್ದು ಆಗಿರೋದ್ರಿಂದ ಸೊ ಈ ಎಲ್ಲ ಅಂಶಗಳನ್ನು ಏನು ಯಾವನು ಅನ್ಕಾನ್ಸ್ಟಿಟ್ಯೂಷನ್ ಯಾವುದೂ ಇಲ್ಲ. ಇಲ್ಲಿ ಏನು ಭಾಷಣದಲ್ಲಿ ಬರ್ಕೊಟ್ಟಿರ್ತಕ್ಕಂಥ ವಿಚಾರಗಳು ಯಾವುದು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದನ್ನು ಹಿಂದಿನ ಸರ್ಕಾರ ಹೇಳುವ ಪದಗಳಿತ್ತ ಅಥವಾ ಕೇಂದ್ರ ಸರ್ಕಾರವನ್ನ ಬೈಯುವ ಪದಗಳಿತ್ತ? ಅಲ್ಲ, ಒಂದ್ ನಿಮಿಷ, ಇವರು ಕೇಂದ್ರ ಸರ್ಕಾರಕ್ಕೂ ರಾಜ್ಯಪಾಲರಿಗೂ ಸಂಬಂಧನೇ ಇಲ್ಲ. ಇವರು ಕಾನ್ಸ್ಟಿಟ್ಯೂಷನ್ ಅನ್ನ ಕಸ್ಟೋಡಿಯನ್, ಕಾನ್ಸ್ಟಿಟ್ಯೂಷನ್ ಅಪೇಲ್ಡ್ ಮಾಡುವಂತ ಜವಾಬ್ದಾರಿಗೆ ಬಂದಿರತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲ. ಈ ದೇಶದ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನು ನಮ್ಮ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋದಷ್ಟೇ ಅವರ ಜವಾಬ್ದಾರಿ. ಓಕೆ, ಸೊ ಹಾಗಾಗಿ ಕೆಲಸ ಮಾಡ್ತಾರೆ. ಇನ್ನೊಂದು ವಿಚಾರವನ್ನು ಯಾಕೆ ಇತ್ತೀಚೆಗೆ ಆಂಟಿ ಬಿಜೆಪಿ ಇರೋ ರಾಜ್ಯಗಳಲ್ಲಿ ಇಂಥ ಒಂದು ಹೊಸ ಸಂಪ್ರದಾಯ ಬರ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಇದು ಸಂಪ್ರದಾಯ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಅದಕ್ಕೆ ಹೇಳಿದಾಗಲೇ ಸಾಚಾರ್ ಕಮಿಟಿ ಬಗ್ಗೆ ಹೇಳಿದೆ. ನಾನು ಸಾಚಾರ್ ಕಮಿಟಿ ಇವತ್ತಾಗಿದ್ದಲ್ಲ, 40 ವರ್ಷಗಳ ಹಿಂದೆನೇ ನಮ್ಮ ದೇಶದ ಒಂದು ಸ್ವಾತಂತ್ರ್ಯ ಮತ್ತು ಗಣರಾಜ್ಯ ಒಕ್ಕೂಟದ ವ್ಯವಸ್ಥೆ ಎಲ್ಲ ರಚನೆ ಆದಮೇಲೆ ಬಂದಿರತಕ್ಕಂಥದ್ದು. ಅಲ್ಲಿ ಒಂದು ಮೂಲಭೂತವಾದಂಥ ಕೆಲವು ಶಿಫಾರಸುಗಳಿದೆ. ರಾಜ್ಯಪಾಲರನ್ನು ಯಾರನ್ನು ನೇಮಿಸ್ಬೇಕು ನೀವು? ಎಂಥವ್ರು? ಅಪೊಲಿಟಿಕಲ್. ಯು ಶುಡ್ ನಾಟ್ ಬಿ ಅಫಿಲೇಟೆಡ್ ವಿತ್ ಎನಿ ಪಾರ್ಟಿ. ಇಂಟಿಗ್ರಿಟಿ.
ಈ ರೀತಿಯಾದಂಥ ವ್ಯಕ್ತಿಗಳನ್ನು ನೀವು ರಾಜ್ಯಪಾಲರನ್ನಾಗಿ ಶಿಫಾರಸು ಮಾಡಿ ನೇಮಿಸಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಇವತ್ತಿಗೂ ಕೂಡ ಇಟ್ ಈಸ್ ಅನ್ಫಾರ್ಚುನೇಟ್ ಇನ್ ದಿಸ್ ಕಂಟ್ರಿ ದಟ್ ದೋಸ್ ರೆಕಮೆಂಡೇಶನ್ಸ್ ಹ್ಯಾವ್ ಬೀನ್ ಥ್ರೋನ್ ಟು ದ ಡಸ್ಟ್ ಬಿನ್. ಅದಕ್ಕೋಸ್ಕರ ಇವತ್ತು ಹಿಂಗೆ ಆಗ್ತಾ ಇರೋದು. ಇದು BJP ನಾನ್ BJP ಅಂತಕ್ಕಂಥದ್ದಲ್ಲ.